ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 7. ಪ್ರಶ್ನೆ ನಿಮ್ಮದು, ಪ್ರಶ್ನಿಸುವ ಹಕ್ಕು ನಮ್ಮದು. ನಾನು ನಿಮ್ಮ ಮಹಬೂಬ್ ಬರಗೂರು. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ವೀರಬೊಮ್ಮನಹಳ್ಳಿ ಗ್ರಾಮದಲ್ಲಿ 6 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ದಿಬ್ಬದ ಶ್ರೀ ವೀರ ಬೊಮ್ಮಣ್ಣ ಸ್ವಾಮಿ ನೂತನ ಬುನಾದಿ ಮಹೋತ್ಸವ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್.ಆರ್. ಗೌಡ, ಹುಲಿಕುಂಟೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಎಸ್. ರಾಮಕೃಷ್ಣ, ಶೇಂಗಾನಾಡು ತಿಮ್ಮರಾಜಗೌಡ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಗುಜ್ಜಾರಪ್ಪ, ಮುಖಂಡ ಹಾಲ ಗುಂಡೇಗೌಡ, ಹೊಸಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಗಂಗಾಧರ್, ಮುಖಂಡ ನಾಗರಾಜು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಡಿ. ಗಂಗಾಧರ, ಪಟ್ಟದ ಪೂಜಾರ್ ಮಗ ಜಿ. ಈರಣ್ಣ, ಪೂಜಾರ್ ಗಂಗಾಧರ್, ಡಿ. ಜಗದೀಶ್, ಇ. ಈರಣ್ಣ, ಕೆ. ಮಂಜುನಾಥ್, ಕೋಲಕಾರ ರಂಗನಾಥ್, ಬಂಡಿಕಾರ ನಾಗಭೂಷಣ, ತಡಕಲೂರು ಪ್ರಕಾಶ್, ಯಜಮಾನ ಹನುಮಂತರಾಯಪ್ಪ, ಬಸವರಾಜು, ನಾಗರಾಜು, ಇಂಜಿನಿಯರ್ ಶ್ರೀಧರ್, ಪುಟ್ಟಲಿಂಗಪ್ಪ, ಗೌಡ್ರು ನಾರಾಯಣಪ್ಪ, ತಿಪ್ಪೇಸ್ವಾಮಿ ಸೇರಿದಂತೆ 7 ಜನ ಬಂಡಿಕಾರರು ಹಾಗೂ ಅಳುನವರ ಅಣ್ಣ ತಮ್ಮಂದಿರು, ನೆಂಟರು ಸೇರಿದಂತೆ 100 ಭಕ್ತರು ಪಾಲ್ಗೊಂಡಿದ್ದರು. ವೀರ ಬೊಮ್ಮನಹಳ್ಳಿಯಲ್ಲಿ ಮುಂದೆ ಹರಿಹರರು ಬಂದು ನೆಲೆಸಬೇಕು. ಇದು ಇಬ್ರು ಇರೋವಂಥ ಹರಿಹರ ಕ್ಷೇತ್ರ ಆಗಬೇಕು. ಆ ರೀತಿ ನೀವೆಲ್ಲರೂ ಕೂಡ ಮನಸ್ಸು ಮಾಡಿ ವಿಗ್ರಹ ಮಾಡಿಸೋದಾದರೆ ನೀವಲ್ಲೇನು ಉತ್ಸವ ಮೂರ್ತಿಲಿ 2 ಇದೆ, 2ನ್ನೇ ಮಾಡಿಸಿ. ಅದೇನೆ ಇಲ್ಲಿ ಕೆಳಗಿಟ್ಟಿದ್ದೀರಲ್ಲ, ಅಲ್ಲಿ 2 ನೋಡಿ 2 ಮ್ಯಾಚ್ ಮಾಡಿ, ಶಿವಂದು ಇರಲಿ, ರಾಮಂದು ಇರಲಿ. ರಾಮವ್ರದ್ದು ಬೇರೆ ಶಿಲೆ ಬರ್ತದೆ, ಇದರಲ್ಲಿ ಶಿವಂದು ಬರುತ್ತೆ, ಅದರಲ್ಲಿ ಎಲ್ಲಾನು ಇದೆ ಬುದ್ಧಿ. ಸರಿ, ನೆಕ್ಸ್ಟ್ ಬಂದಾಗ ನೀವು ಶಿವನ ಭಕ್ತರು. ಯಾವಾಗಲೂ ನಮ್ಮ ಗಂಗಾಧರರು, ನಾಗರಾಜಣ್ಣ ಇವರೆಲ್ಲ ಬಂದಾಗ ಬೈತಾ ಇದ್ದೆ, ಏನ್ರಿ ಅದು ನೋಡಿದ್ರೆ ಬೀಳಂಗೈತೆ, ನಿಮ್ಮ ದೇವಸ್ಥಾನ ಕಾಂಪೌಂಡ್ ನೋಡಿದ್ರೆ ಆಡಂಬರವಾಗಿದೆ, ಹೆಂಗೆ ಇದು ಅಂತ. ವೀರಬೊಮ್ಮನಹಳ್ಳಿಯವರೇ ಹೆಂಗೆ ಸ್ವಲ್ಪ ಏನೋ ಯೋಚನೆ ಮಾಡ್ತಾರೆ, ಇನ್ನೇನೋ ಮಾಡ್ತಿರ್ತಾರೆ ಅವರು. ಆದರೆ ನನಗೆ ಭಾಳ ಖುಷಿಯಾಗಿದ್ದು ಅಂತ ಹೇಳಿದ್ರೆ, ಸುಮಾರು 1.5 ಕೋಟಿನ 1 ಕೋಟಿನ ನಮ್ಮ ರಾಮಕೃಷ್ಣ 1 ಕೋಟಿ ಹೇಳೋಣ ಅಂದರೆ ಸುಮ್ಮನೆ ನಂಗೆಲ್ಲ ಹೇಳ್ಬೇಡ ಅಂತ ಅವನಿಗವನೇ ರೈಸ್ ಆಗಿಬಿಡುತ್ತೆ. ಅದೇ ನಾಗರಾಜು, ನಮ್ಮ ಗಂಗಾ ಈಗ 1 ಕುಳ 5,000 ಕುಳುಗಳಿದ್ದಾವೆ. 1 ಕುಳಕ್ಕೆ 10,000 ರೂಪಾಯಿ ಏನೋ ಹಾಕಿದ್ದಾರೆ, ಅದೇ 5 ಕೋಟಿ ದಾಟ್ಬಿಡುತ್ತೆ. ಒಂದು ಬಂಡಿ ಲಕ್ಕನಹಳ್ಳಿ ಬಂಡಿ ಪೂರ ಕಾಪದಾರಿಗಳು, ನಮ್ಮ ಹಳೆ ಪೂಜಾರರು ಮತ್ತು ಹೊಸ ಪೂಜಾರರು ಮತ್ತು ನಮ್ಮ ವೀರಬೊಮ್ಮನಹಳ್ಳಿ ಗ್ರಾಮಸ್ಥರು, ಇಲ್ಲಿ ಎಲ್ಲ ಕುಲದವರು ಕೂಡ ಇದ್ದಾರೆ. ಅವರು ಎಲ್ಲರೂ ಕೂಡ ದೇವರಿಗೆ ಸಹಕಾರ ಕೊಡ್ತಾರೆ.
ಅವತ್ತು ಪ್ಲ್ಯಾನ್ ತಗೊಂಡು ಬಂದಿದ್ರು ನಮ್ಮ ನಾಗರಾಜ್ ಅವರು, ಗಂಗಾಧರು, ನಮ್ಮ ಮುಖಂಡರು, ಇಂಜಿನಿಯರಿಂಗ್ ಒಬ್ರು ಇದ್ದಾರೆ, ನಮ್ಮ ಹಾಲಿಂಗಪ್ಪ ಅವ್ರ ಮಕ್ಕಳು ಶ್ರೀಧರ್ ಅವರು, ಅವರೆಲ್ಲ ಇದೇನಿದು ವೀರಬೊಮ್ಮನಹಳ್ಳಿ ದೇವಸ್ಥಾನ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಇಡೀ ತಾಲೂಕಿಗೆ ತಿರುಗಿ ನೋಡ್ತದೆ ಅಂಥದ್ರಲ್ಲಿ ಇದೊಂದು ರೀತಿ ಕುಬ್ಜವಾಗಿದ್ದಾವಲ್ಲ ಇವು ಪಿಲ್ಲರ್ಗಳು, ಇದೆಲ್ಲ ಸರಿ ಹೋಗಲಿಲ್ಲ ಹಾಗೆ ಅಂತೇಳಿ ನಾನು ನಮ್ಮ ಶಿವರಾಮಣ್ಣವ್ರು ಗಮನಿಸ್ತಾ ಇರ್ತೀನಿ. ಅವರು ಭಾಳ ಕಡಿಮೆ ಖರ್ಚಿನಲ್ಲಿ ಭಾಳ ಸುಂದರವಾದ ದೇವಸ್ಥಾನವನ್ನು ಅವರೇ ಮುಂದೆ ನಿಂತ್ಕೊಂಡು ಪ್ರತಿಯೊಂದನ್ನು ಕೂಡ ತಂದು ಹಾಕಿ ಅವರು ಕೂಲಿಗೆ ಅಷ್ಟೇ ಅವ್ರಿಗೆ ಕೊಟ್ಟು ಭಾಳ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಅದರಿಂದ ಅವ್ರದ್ದು ಐಡಿಯಾ ತಗೊಳ್ಳಿ. ಇಲ್ಲಿ ಇನ್ನೊಂದು ಯಾವುದು ದೇವಸ್ಥಾನ ಹೇಳಿದ್ನಲ್ಲ, ಅರಸೀಕೆರೆ, ತಮ್ಮಡೇಹಳ್ಳಿ, ಇನ್ನೊಂದು ನಮ್ಮ ಕುನ್ನಿಕೆರೆ, ಇವೆಲ್ಲವೂ ಕೂಡ ದೇವಸ್ಥಾನ ಓಡಾಡ್ಕೊಂಡು ಬನ್ನಿ. ಇವ್ರು ಸ್ಟಾರ್ಟಿಂಗ್ ಟ್ರಬಲು, ಮೆಟಡೋರ್ ಇಂಜಿನ್ ಇದ್ದಂಗೆ ಇವರು ವೀರಬೊಮ್ಮನಹಳ್ಳಿ. ಸ್ಟಾರ್ಟ್ ಆಗೋದೇ ಕಷ್ಟ. ಅವರು ಸ್ಟಾರ್ಟ್ ಆದರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರಬೇಕು, ನಿಲ್ಲೋದಿಲ್ಲ, ಅದಕ್ಕೆ ಬ್ರೇಕೇ ಇಲ್ಲ. ಹಂಗಾಗಿ ಮತ್ತೆ ಇವರು ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತಾರೆ ಅಂತೇಳಿ ಮತ್ತೆ ನಾನು ಶಿವರಾಮಣ್ಣವ್ರಿಗೆ ಹೇಳಿ ದೇವಸ್ಥಾನ ಭಾಳ ದೊಡ್ಡದಾಗಿ ಬರಬೇಕು. ಈಗಲೂ ಕೂಡ ಅದರ ವಿಸ್ತೀರ್ಣ ಅದೆಲ್ಲ ಶಿವರಾಮಣ್ಣವರು ಅವರು ಶಿಲ್ಪಿಗಳನ್ನ ಕುಂಡಿಸ್ಕೊಂಡು ದುಡ್ಡು ಜಾಸ್ತಿನೇ ಮಾಡವ್ರೆ. 4 ಇತ್ತಿದ್ದು ಈಗ 5.5 ಮಾಡವ್ರೆ. ಏನು ನಿನ್ನ ಹೆಸರು? ರಮೇಶ್ ಅವರೇ. 5.5 ಮಾಡಿದ್ರೆ ಇನ್ನೂ 1.5 ಕೋಟಿ ಜಾಸ್ತಿ ನಿನಗೆ ಕೊಡ್ತಾವ್ರೆ. ವಿಸ್ತೀರ್ಣ ಕೂಡ ದೊಡ್ಡದಾಗಬೇಕು. ಶಿವರಾಮಣ್ಣವರೇ, ಇನ್ನೊಂದ್ಸರಿ ವರ್ಕೌಟ್ ಮಾಡಿ ದಯಮಾಡಿ ತಾವು. ವಿಸ್ತೀರ್ಣ ದೊಡ್ಡದಾಗಲಿ. ಒಂದು 500-600 ಜನ ಆದರೂ ಕೂತ್ಕೊಂಡು ಒಂದು ಕಲ್ಯಾಣೋತ್ಸವನ ಇನ್ನೊಂದು ಮತ್ತೊಂದು ನೋಡೋ ಅಂಥದ್ದು, ಕುತ್ಕೊಳ್ಳೋ ಅಂಥದ್ದು ಆಗಬೇಕು. ಆ ಥರದ ಒಂದು ಪ್ರಾಂಗಣ ಅವೆಲ್ಲ ಏನ್ರಿ ಬರಬೇಕು. ಆರ್ಕಿಟೆಕ್ಟ್ರು ದಯಮಾಡಿ ಸಲಹೆ ಕೊಡಿ ತಾವು. ಮಾಡ್ತೀರಾ? ಶಿವರಾಮಣ್ಣವ್ರೆ, ಸ್ವಲ್ಪ ವಿಸ್ತೀರ್ಣ ದೊಡ್ಡದು ಮಾಡಿಸಿ. ಪ್ರಾಂಗಣ ಅವೆಲ್ಲ ಏನಿದ್ದಾವೆ ಅವನ್ನೆಲ್ಲ ಒಂದು ಸ್ವಲ್ಪ ದೊಡ್ಡದು ಮಾಡಿದ್ರೆ ಒಂದು 500-600 ಜನ ಕೂತ್ಕೊಂಡು ಆನಂದವಾಗಿ ಅಲ್ಲಿ ಸೇವೆಗಳನ್ನೆಲ್ಲ ಮಾಡ್ಬೋದು. ಇಲ್ಲ ಆ್ಯಕ್ಚುಲಿ ನಿಮ್ಮ ಮೂಲ ದೇವರು ಅಲ್ಲಿಗೆ ನೀವು ಸರಿಯಾಗಿ ಕೊಡ್ತಾ ಇಲ್ಲ. ಶಿವಾನಂದಪ್ಪರೆಲ್ಲಿ ಇದಾರ? ಶಿವಾನಂದ್ ನಮ್ಮ ಕುನ್ನಿಕೆರೆ ಆಂಜನೇಯನ ದೇವಸ್ಥಾನ ಅದು ನಿಮ್ಮೆಲ್ಲರಿಗೂ ಕೂಡ ಮೂಲ. ಅದು ಕುಡ್ತಾ ತೆವಳ್ತಾ ಸಾಕ್ತಾ ಇದೆ. ಅದು ಕೂಡ ನೀವು ನಿಮ್ಮ ಕೈಲಾದಂಥ ಕೊಡುಗೆಯನ್ನು ನೀಡಬೇಕಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ಲಿ ಮಾಡಿ ಅಂತೇಳಿ ಈಗ ದೊಡ್ಡದಾಗಿ ಮಾಡಿಸ್ಬಿಟ್ಟಿದ್ದೀವಿ. ಅದು ಈಗ ಮುಗಿಸುವಂಥ ಜವಾಬ್ದಾರಿ ನಿಮ್ಮ ಇಡೀ ಅಳುವನವರ ಗೋತ್ರದ ಮೇಲೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ನಿಮ್ಗೇನು ಕೊರತೆ ಆಗೋದಿಲ್ಲ. ನೀವೇನು ಅಯ್ಯೋ ನೀವು ಕೊಡಿ ಅಂತ ಬೇಡುವಂಥದ್ದೇನಿಲ್ಲ. ಕೊಟ್ಟೇ ಕೊಡ್ತಾರೆ. ಕುತ್ಕೊಳ್ತೀನಿ. ಅಂದ್ರೆ ಇದ್ರಾಗಿರೋ ನೋಟ್ ಎಲ್ಲ ಚಿಕ್ಕವು, ಗಂಟು ದೊಡ್ಡಲ್ತೆ. ಆಮೇಲೆ ಸಾಲದ ಬಂದ್ರೆ ಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಬರ್ರಿ ಎಲ್ಲ ಗಂಗಾಧರ್. ಸ್ವಾಮೀಜಿ ಕಾಣ್ಬೇಕು ನಮ್ಗೆ. ಸೆಂಟ್ರಿ ಬಂದ್ಬಿಡ್ರಿ ನೀವು. ಆಯ್ತಾ? ನಾನು ಇನ್ನು ಉಳಿದಿದ್ದೆಲ್ಲ ಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ನನಗೆ ಚೆನ್ನಾಗಿ ಗೊತ್ತು, ನನ್ನ ಹತ್ರ ಹಾಕ್ಸಲ್ಲ ನೀವು ಹೇಳ್ತಾ ಇದ್ದೀನಿ ನಾನು. ಅವರು ಅಂತ ಅಳುವವರಲ್ಲ ಅಂತ, ಆಳುವವರು, ರೂಲ್ ಮಾಡೋರು ಅಂತ. ಅದರಿಂದ ನೀವು ನಮ್ಗೆ ಆ ಹೊರೆ ಹಾಕಲ್ಲ ಅಂತ ನಂಬಿಕೆ ನಮ್ಗೆ ಬಹಳ ಇದೆ. ಹಂಗೂ ಏನಾದ್ರೂ ಹೊರೆ ಹಾಕಿದ್ರೆ ಅದನ್ನ ಒತ್ಕೊಳ್ಳುವಂತ ಶಕ್ತಿನೂ ಕೂಡ ನೀವೇ ನಮಗೆ ಕೊಟ್ಟಿದ್ದೀರಾ. ನೀವೇನು ಯೋಚನೆ ಮಾಡಬೇಡಿ, ಬೇಗನೆ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಷಣ ನಿಲ್ಲಿಸಿ ನಿಮಗೆ ಘೋಷಣೆ ಮಾಡಿ ಅನ್ನುವಂಥ ಅವಶ್ಯಕತೆ ಏನಿಲ್ಲ ನಾಗರಾಜಣ್ಣ. 8 ಕೋಟಿ ಮೇಲೆ ಆಯ್ತಲ್ಲ. ದೊಡ್ಡದಾ? 10,000 ಕೊಡ್ಬೋದಲ್ಲ? ಅದರಿಂದ 3,500 ಇರ್ಲಿ, 4,000 ಇರ್ಲಿ, 5,000 ಅಲ್ಲಪ್ಪ, 10,000 ಅಲ್ಲ. ಮೊದಲನೇ ಕಂತು 5,000, ಇನ್ನೊಂದು ಕಂತು 5,000 ಆ ಥರ ಕೊಡಬೇಕು. ಆಮೇಲೆ ಇದು 3 ವರ್ಷ ಅಂತೇನು ಈಗ ಟೈಮ್ ಇಟ್ಕೊಂಡಿದ್ದಾರೆ, ಅದು ಆಗಬಾರ್ದು. 2 ವರ್ಷದಲ್ಲಿ ಆಗುತ್ತಲ್ಲ? ಕನಿಷ್ಠ ಮಾಡ್ಬೋದು. ಕೆತ್ತನೆ ಕೆಲಸ ಎಲ್ಲ ಜಾಸ್ತಿ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆದಷ್ಟು 2 ವರ್ಷದೊಳಗೆ ಮುಗಿಸ್ಕೊಡ್ಬೇಕು ಹಾಗೆ ಅಂತೇಳಿ ದಿಬ್ಬದ ವೀರಬೊಮ್ಮಣ್ಣ ಅವರಿಗೆ ಆ ಶಕ್ತಿಯನ್ನ ನೀಡ್ತಾನೆ. ಅದರಿಂದ ಇಲ್ಲೇ ಬಂದು ಎಲ್ಲ ಕೆತ್ತನೆ ಮಾಡ್ತೀವಿ ಅಂತ ಕೂಡ ಅವರು ಒಪ್ಕೊಂಡಿದ್ದಾರೆ.
ಅವೆಲ್ಲ ಯಾಳಿಗಳು ಎರಡೆರಡು ಯಾಳಿಗಳು ಬರ್ತವೆ, ದೊಡ್ಡ ಯಾಳಿ, ಸಣ್ಣ ಯಾಳಿ, ಆಮೇಲೆ ಇನ್ನೂ ಬೇರೆ ಬೇರೆ ಎಲ್ಲ ಇದು ಆನೆ ಸಾಲುಗಳು, ಕುದುರೆ ಸಾಲುಗಳು ಯಾವ್ಯಾವ ಬರ್ತಾವಲ್ಲ ಅವೆಲ್ಲ ಹಾಕ್ಬೇಕು. ಅವೆಲ್ಲ ಆರ್ಕಿಟೆಕ್ಟ್ರು ನಮ್ಮ ಶಿವರಾಮಣ್ಣವರು, ಗಂಗಾಧರ್ ಮುಖಂಡರು ಅವರೆಲ್ಲ ಬರ್ತಾರೆ, ನಾಗರಾಜಣ್ಣವರೆಲ್ಲ ಅವ್ರು ಕೂತ್ಕೊಂಡು ಮಾತಾಡ್ತಾರೆ. ಬಹಳ ಸುಂದರವಾಗಿ ಬರಬೇಕು, ಈ ಜಿಲ್ಲೆನಲ್ಲೇ ಎಲ್ಲೂ ಇರಬಾರದು ಆ ಥರದ ಒಂದು ದೇವಸ್ಥಾನವನ್ನ ನಮ್ಮ ವೀರಬೊಮ್ಮನಹಳ್ಳಿಯಲ್ಲಿ ಕಟ್ಕೊಡ್ಬೇಕು. ನಾನು ಅವತ್ತು ಬಂದಾಗ ಕೂಡ ಹೇಳಿದ್ದೆ, ಇದು ತಮಿಳ್ನಾಡು ಶೈಲಿ ದೇವಸ್ಥಾನ, ಅದನ್ನ ನೀವು ಮಾಡಬೇಕು. ನಾವೆಲ್ಲ ದ್ರಾವಿಡರೇ ಆದ್ರಿಂದ ಆ ಶೈಲಿ, ದ್ರಾವಿಡ ಶೈಲಿನೇ ಇಲ್ಲಿ ಬರಬೇಕು ಹಾಗೆ ಅಂತ ನಾನು ಹೇಳಿದ್ದೆ. ಅದರಿಂದ ಆ ಶೈಲಿನಲ್ಲೇ ನೀವು ಮಾಡ್ಕೊಳ್ಳೋದು ಮಾಡ್ತಿರಲ್ಲ, ಆ ಶೈಲಿನಲ್ಲೇ ಮಾಡಬೇಕು. ಅದನ್ನ ಡೀಟೇಲ್ ಶಿವರಾಮಣ್ಣವ್ರು ನಿಮಗೆ ಕೊಡ್ತಾರೆ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರೇ ನಮ್ಮ ಯಜಮಾನರುಗಳು, ಬಂಡಕಾರರು ನಿಮ್ಮ ಮನೆ ಬಾಗ್ಲಿಗೆ ಬಂದಾಗ ಮತ್ತೆ ಮತ್ತೆ ಏಳಿಸ್ಕೊಳ್ದೆ ನೀವು ತತ್ಕ್ಷಣವೇ ಅವ್ರನ್ನ ಅಲಿಸ್ಕೊಳ್ದೆ, ಇದು ದೇವ್ರ ಕೆಲಸ, ಇದು ಅವ್ರ ಮನೆ ಕೆಲಸಗಳಲ್ಲ, ಇದು ನಿಮ್ಮ ಕೆಲಸ. ಅದರಿಂದ ಅವ್ರು ಬಂದ ತಕ್ಷಣ ನಿಮ್ಮ ಹತ್ರ ಇರುತ್ತೋ ಇಲ್ಲೋ ಹೊಂದಿಸಿ ಅವ್ರಿಗೆ ದುಡ್ಡು ಕೊಡುವಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಕಾಲಕ್ಕೆ ಕಲ್ಲಿನವ್ರಿಗೆ, ಶಿಲ್ಪಿಗಳಿಗೆ ದುಡ್ಡು ಕೊಡಲಿಲ್ಲ ಹಾಗೆ ಅಂತ ಹೇಳಿದ್ರೆ ಕೆಲಸ ಅಲ್ಲಿಗೆ ಮೊಟಕಾಗ್ತದೆ, ಸ್ಟಾಪ್ ಆಗ್ತದೆ. ಆ ರೀತಿ ಆಗಬಾರ್ದು. ನಾಳೆಯಿಂದ ಕೆಲಸ ಪ್ರಾರಂಭ ಆದರೆ ಕಡೆಯದಾಗಿ ಏನು ನಾವು ಕಳಶ ಇಡ್ತೀವಿ ಅಲ್ಲಿವರೆಗೂ ನಿಲ್ಲಿಸಲೇಬಾರದು. ಆ ರೀತಿಯ ಒಂದು ವರ್ಕ್ ಪ್ಲಾನ್ ಅನ್ನ ಹಾಕೊಂಡು ನೀವೆಲ್ಲರೂ ಕೂಡ ಮಾಡಬೇಕು ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವತ್ತು ಕೂಡ SR ಗೌಡ್ರು ಅವತ್ತು ಘೋಷಣೆ ಮಾಡಿದ್ರಲ್ಲ ಗೌಡ್ರೆ, 5 ಲಕ್ಷನ 10 ಸುಳ್ಳು ಹೇಳ್ತಾರೆ, ಏನು ತೊಂದರೆ ಇಲ್ಲ, ಕೊಡ್ತಾರ ಅವರು, ಬಹಳ ಉದಾರಿಗಳು. ಈ ರಾಮಕೃಷ್ಣ ಅವ್ರಿಗಿನ್ನ ಶ್ರೀಮಂತ, ಏನಂದ್ರೆ ಅವನು ಅವ್ರಿಗಿಂತ ಶ್ರೀಮಂತನ ನಾನು. ಹೌದೌದು, ಅವನು ಬರೀ ರೇಗದ್ ಕಲ್ತ್ಕೊಂಡ್ಬಿಟ್ಟ ಅವ್ನು ನಮ್ಮ ಮೇಲೆ. ನಮ್ಮ ದಿಬ್ಬದ ವೀರಬೊಮ್ಮನ ಸ್ವಾಮಿಯ ಈ ಒಂದು ಭೂಮಿ ಪೂಜೆಯ ಕಾರ್ಯಕ್ರಮದ ಮಹೋತ್ಸವಕ್ಕೆ ಆಗಮಿಸತಕ್ಕಂಥ ನಮ್ಮ ಪರಮಪೂಜ್ಯ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳ ಪಾದಾರ ವಿದ್ಯೆಗಳನ್ನು ನಮಸ್ಕರಿಸುತ್ತಾ, ಈಗಾಗಲೇ ನಮ್ಮ ಕುಲಬಾಂಧವ ಸಮುದಾಯದ ಎಲ್ಲ ಮುಖಂಡರುಗಳು ವೇದಿಕೆ ಮಾಡಿದ್ದಾರೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಗುಜರಾತ್ನವರು, ಹಿರಿಯರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೃಷ್ಣಪ್ಪನವರು, ನಾಗರಾಜಪ್ಪನವರು, ನಮ್ಮ ಬರಗೂರು ರಾಮೇಗೌಡರು, ಮಂಜಣ್ಣವರು, ನಮ್ಮ ಶೇಂಗಾನಾಡು ತಿರುಗಾಜಿರವರು ಎಲ್ಲರೂ ಕೂಡ ಇವತ್ತು ಎಲ್ಲ ನಮ್ಮ ಕುಲಬಾಂಧವರು ಇವತ್ತು ಸೇರಿದ. ನಿಜಕ್ಕೂ ಕೂಡ ಬಹಳ ವರ್ಷಗಳ ಈ ಒಂದು ಕನಸು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ನನಸಾಗ ಅಂತ ಒಂದು ಸಮಯ ಇವತ್ತು ಪ್ರಾರಂಭ ಆಗಿದೆ. ಬಹಳ ದಿನಗಳಿಂದಲೂ ಕೂಡ ನಮ್ಮ ಎಲ್ಲ ಸಮುದಾಯದವರಲ್ಲಿ ದೇವಸ್ಥಾನವನ್ನ ಕಟ್ಟಲೇಬೇಕು ಎಂಬ ಬಹಳ ಅಚಲವಾದಂತ ಒಂದು ನಿರ್ಧಾರ ಇತ್ತು. ಈ ಹಿಂದಿನ ಜಾತ್ರೆಯಲ್ಲೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಕುಲಬಾಂಧವರೆಲ್ಲರೂ ಕೂಡ ದೇವಸ್ಥಾನವನ್ನು ನೀವು ಕಟ್ತಾ ಇಲ್ಲ, ಸುಮ್ಮನೆ ಇದೇ ತರ ನೀವು ಜಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀರಂತ ಬಹಳಷ್ಟು ನಮ್ಮ ಕುಲಬಾಂಧವರು ಬಹಳಷ್ಟು ಬೇಜಾರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಅವತ್ತೇ ತೀರ್ಮಾನವನ್ನು ತೆಗೆದುಕೊಂಡ್ರು. ನಾವೆಲ್ಲರಿಗೂ ಒಂದು ಕಿವಿ ಮಾತು ಹೇಳಿರು, ಮುಂದಿನ ಜಾತ್ರೆ ಪ್ರಾರಂಭ ಆಗೋದ್ರೊಳಗಾಗಿನ ಕೂಡ ನೀವು ಭೂಮಿ ಪೂಜೆಯನ್ನ ಮಾಡಲಿಲ್ಲ ಅಂದ್ರೆ ನಿಜ ಕೂಡ ಅದು ನಿಮ್ಮ ಒಂದು ಎಲ್ರಿಗೂ ಕೂಡ ಸೇರಿಸ್ತಕ್ಕಂಥದ್ದಲ್ಲ. ಈಗಲೇ ತಾವೆಲ್ಲರೂ ಕೂಡ ನಿರ್ಧಾರವನ್ನ ಮಾಡಬೇಕು. ಮುಂದಿನ ಏನ್ ಜಾತ್ರೆ ಒಳಗಡೆನೆ ಕೂಡ ಭೂಮಿ ಪೂಜೆಯನ್ನ ಮಾಡಿ ಒಂದು ಬೇಸ್ ಲೆವೆಲ್ಗೆ ತರಂತ ಕೆಲಸ ನೀವು ಮಾಡಲೇಬೇಕು ಅಂತ ಅವರ ಒಂದು ಕಠಿಣವಾದಂತಹ ನಿಲುವಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿ ಕಳೆದ ಸುಮಾರು 6-7 ದಿನದಿಂದಲೂ ಕೂಡ ನಿರಂತರವಾಗಿ ನಮ್ಮ ಈ ಗ್ರಾಮದ ಎಲ್ಲ ಮುಖಂಡರುಗಳು, ಅದರಲ್ಲೂ ನಮ್ಮ ಏನು ಆ ಬಂಡಿಕಾರ್ ಇರ್ಬೋದು, ಊರಿನ ಮುಖಂಡರಿರ್ಬೋದು, ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಗಮನ ಹರಿಸಿ ಇವತ್ತು ಈ ಹಂತಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಇವತ್ತು ಏನು ಈ ಭಕ್ತಾದಿಗಳು ಕುಲಬಾಂಧವರ ಹೆಚ್ಚಿನ ಸಹಕಾರ ಈಗಾಗಲೇ ನಮ್ಗೆ ಈ ಒಂದು ದೇವಸ್ಥಾನಕ್ಕೆ ಬೇಕಾಗಿದೆ. ತಾವೆಲ್ಲರೂ ಕೂಡ ತಮ್ಮ ಶಕ್ತಾನುಸಾರ ಎಷ್ಟು ತಾವು ಈ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡೋದ್ರ ಮುಖಾಂತರ ದೇವಸ್ಥಾನ ಅತಿ ಬೇಗ ಇವತ್ತು ಉದ್ಘಾಟನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ.
ಯಾಕೆಂದ್ರೆ ಈ ಒಂದು ಸಂಪೂರ್ಣವಾಗ್ತಕ್ಕಂತ ಒಂದು ಕೆಲಸ ನಮ್ಮ ಪರಮ ಪೂಜ್ಯರ ಒಂದು ಏನು ಅವರ ಒಂದು ಸಾರಥ್ಯದಲ್ಲಿ ಇವತ್ತು ನಡೀತಾ ಇದೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇರೋದ್ರಿಂದ ಅವರು ನಮ್ಗೆಲ್ಲರಿಗೂ ಕೂಡ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ. ನಾವು ಇನ್ನು ಬೇಕಾಗಿರ್ತಕ್ಕಂಥದ್ದು ಆ ಒಂದು ಕೆಲಸ ಕಾರ್ಯಗಳಿಗೆ ತಮ್ಮ ತನು ಮನ ಧನವನ್ನ ಹೆಚ್ಚಿನದಾಗಿ ಅರ್ಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಅದು ಸಿಕ್ತಾನ್ಸರ ತಾವೆಲ್ಲರೂ ಕೂಡ ಕುಲಬಂಧವರು ಕೂಡ ಇದಕ್ಕೆ ತಾವೆಲ್ಲರೂ ಕೂಡ ವಿಶೇಷವಾಗ್ತಕ್ಕಂಥ ಪ್ರೋತ್ಸಾಹವನ್ನ ಕೊಡ್ತೀರಾ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ಹೇಳಿ ವಿಶೇಷವಾಗಿ ಪರಮ ಪೂಜ್ಯರಿಗೆ ಹೊಂದಿಸಿ ನನ್ನ ಮಾತನ್ನ ಶುಭ ಕೋರ್ತಾ ಒಂದು ಶುಭ ಗಳಿಗೆಯಲ್ಲಿ ಶುಭ ಮುಹೂರ್ತದಲ್ಲಿ ಪರಮ ಪೂಜ್ಯರ ಸಮ್ಮುಖದಲ್ಲಿ ನಾವೆಲ್ಲರೂ ಇವತ್ತು ಒಂದು ಐತಿಹಾಸಿಕ ಒಂದು ದಿನವನ್ನ ಕಾಣ್ತಾ ಇದ್ದೀವಿ. ಯಾಕೆ ಅಂದ್ರೆ ಈ ತಲೆಮಾರು ಯಾರು ಇರ್ಲಿಲ್ವೇನೋ ಅಂತ ಕಾಲದಲ್ಲಿ ನಮ್ಮ ನಿಮ್ಮ ಹಿರಿಯರೆಲ್ಲ ಸೇರಿ ಒಂದು ಬುನಾದಿಯನ್ನ ಹಾಕಿದ್ರು. ಅವತ್ತು ಹಾಕೊಂಡದ್ದು ಬುನಾದಿ ಇವತ್ತು ಮತ್ತೆ ವಿಜೃಂಭಣೆಯಿಂದ ಆಗುವಂತ ಮಟ್ಟಕ್ಕೆ ಬುನಾದಿಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಮುಂದಿನ ತಲೆಮಾರಲ್ಲಿ ಯಾವ ಜೀವಗಳು ಇರ್ತದೋ ಹೋಗ್ತದೋ, ಆದ್ರೆ ನಾವು ಮಾಡಿದಂತ ಒಳ್ಳೆ ಕೆಲಸ ಕಾರ್ಯ ಇಲ್ಲಿರುತ್ತೆ, ಅದಂತೂ ಶಾಶ್ವತವಾಗಿರುತ್ತೆ. ನಾವು ಮಾತಾಡೋದನ್ನ ಕಡಿಮೆ ಮಾಡಿ ಕೈ ಸ್ವಲ್ಪ ಜಾಸ್ತಿ ಮುಂದಕ್ಕೆ ತರಬೇಕು, ಅಂದ್ರೆ ಧನ ಸಹಾಯ ಮಾಡಬೇಕು. ಅದರಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸುಮಾರು 5 ಕೋಟಿ ವೆಚ್ಚದಲ್ಲಿ ಕಾರ್ಯ ನಡೀತಾ ಇದೆ. ಸುಮ್ಮನೆ ನಾವು 5,000, 10,000, 1,000, 2,000 ಅಥವಾ ಕುಲ ಬಾಂಧವರು 10,000 ಕೊಟ್ರೆ ಸಾಲದು. ಅವ್ರ ಕಡೆಯಿಂದ ಎಷ್ಟೆಷ್ಟಾಗುತ್ತೆ ಸಹಾಯ ಮಾಡಬೇಕು. ಇಲ್ಲಿ ಯಾರು ಬಳಿಕಾರಾಗ್ಲಿ ಪೂಜಾರಾಗ್ಲಿ ಇಲ್ಲಿ ಊರಿನ ಹಿರಿಕಲಾಗ್ಲಿ ಯಾರಿಗೂ ಸೊತ್ತಲ್ಲ ಇದು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದೆಲ್ಲರ ಸೊತ್ತು. ಇದು ನನ್ನ ಒಂದು ಕೆಲಸ ಅಂತ ಹೇಳಿ ಪ್ರತಿಯೊಬ್ರು ಭುಜ ಕೊಟ್ಟು ಒಂದು ಇಟಿಗೆ ಒತ್ತಿ ಮಾಡಿದ್ರು ಸಂತೋಷನೇ, ಅದರಲ್ಲಿ ಏನೂ ಇಲ್ಲ. ಇಲ್ಲಿ ಯಾರು ಅವನ್ ದೊಡ್ಡವನು ಇವನ್ ದೊಡ್ಡವನು ಅಂತ ಯಾರು ಏನು ಅನ್ಯಥ ಭಾವನೆ ಬೇಡ. ನನ್ನ ಕೆಲಸ ಇದು, ನನ್ನ ತಾತ ನನ್ನ ಮುತ್ತಜ್ಜ ಹಾಕೊಟ್ಟಂತ ಕೆಲಸ ಅಂತ ಹೇಳ್ತಾ ಮಾಡಿದ್ರೆ ಸಾಗುತ್ತೆ. ಇದು ಇಲ್ಲಾಂದ್ರೆ ಕೆಲಸ ತುಂಬಾ ವೀರಬೊಮ್ಮನಹಳ್ಳಿ ಗ್ರಾಮದಲ್ಲಿ ಜಾತ್ರೆಯ ವಾತಾವರಣ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉತ್ಸಾಹ ಹೊರತು. ಕಾರಣ ನೂರಾರು ವರ್ಷಗಳಿಂದ ಈ ಒಂದು ದೇವಸ್ಥಾನ ಆಗ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉತ್ಸಾಹ ತುಂಬಿ ತುಳುತ್ತಿತ್ತು. ಕಾಲ ಕೂಡಿ ಬಂದಿರಲಿಲ್ಲ. ಆ ಭಗವಂತನ ಆಶೀರ್ವಾದ ಮತ್ತು ಸ್ವಾಮೀಜಿಯವರ ಆಶೀರ್ವಾದದ ಫಲದಿಂದ ಇವತ್ತು ಶಂಕುಸ್ಥಾಪನೆ ಆಗಿದೆ. ಇವತ್ತೇನು ಉತ್ಸಾಹಭರಿತವಾಗಿ ನಾವೆಲ್ಲರೂ ನಿಂತಿದ್ದೀವಿ, ನಾವೆಲ್ಲರೂ ಕೂತಿದ್ದೀವಿ. ಪ್ರತಿಯೊಬ್ಬರಲ್ಲೂ ದೇವಸ್ಥಾನದ ಉದ್ಘಾಟನೆಯಾಗಿ ವೀರಬ್ರಹ್ಮಣ್ಣ ಸ್ವಾಮಿಯನ್ನ ಆ ಶಿಲ್ಪಿಗಳ ಮೂಲಕ ಕೆತ್ತಿರ್ತಕ್ಕಂಥ ಶಿಲ ಉದ್ಘಾಟನೆ ಮಾಡಿ ನಾವೆಲ್ಲರೂ ನಮಸ್ಕಾರ ಹಾಕಿ ಅವತ್ತು ನಮ್ಮ ಸಾರ್ಥಕತೆ ಆಗಬೇಕು. ಅಲ್ಲಿ ತನಕ ಪ್ರತಿಯೊಬ್ಬರು ನಮ್ಮಲ್ಲಿ ಏನಾಗುತ್ತೆ, ನನ್ನ ಹತ್ರ ಎಷ್ಟಿದೆ, ಇನ್ನೊಬ್ಬರ ಹತ್ರ ಎಷ್ಟಿದೆ, ಇಲ್ಲಿ ಕೊಡ್ತಾರೆ ಅಂತ ಕೇಳಿ ಉತ್ಸಾಹಭರಿತವಾಗಿ ನಮ್ಮ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಈ ದೇವಸ್ಥಾನದ ಕಟ್ಟಡ ಆಗೋ ತನಕ ಪ್ರತಿಯೊಬ್ಬರು ಒಂದಿದೊಂದು ಕೆಲಸದ ಅವಿಭಾಜ್ಯ ಅಂಗ, ಇದು ಒಂದು ಕೆಲಸ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಮಾಡ್ತಾ ಇದ್ದೀವಿ. ಆರ್ಕಿಟೆಕ್ಚರ್ ಕಂಪ್ಲೀಟ್ ಪ್ಲಾನಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು ದೇವಸ್ಥಾನದ ಕಾಲಮ್ಸ್ ಎಲ್ಲ ಆಗಿದೆ. ಇನ್ನೇನು ಸೀಲಿಂಗ್ ಮಾತ್ರ ಮಾಡ್ಕೊಳ್ಳೋದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿದೆ. ಇನ್ನು ಸ್ವಲ್ಪ ತಿಂಗಳಲ್ಲೇ ಅದು ಕಂಪ್ಲೀಟ್ ಆಗುತ್ತೆ. ಮೊನ್ನೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇದು ವೀರಬೊಮ್ಮನಹಳ್ಳಿ ಸ್ವಾಮೀಜಿ ದೇವಸ್ಥಾನದನ್ನು ಕೂಡ ಮಾಡ್ಕೋಬೇಕು ಅಂತ ಬಂದು ಕೇಳಿದಾಗ ಮೇನ್ ಸ್ವಾಮೀಜಿ ಅವರು ಇಲ್ಲ ನೀವು ಇಲ್ಲೇ ಹೋಗಿ, ಆಕ್ಚುಲಿ ಪ್ಲಾನಿಂಗ್ ಒಂದು ಮುಂಚೆ ಮೈಸೂರಲ್ಲೆಲ್ಲ ಒಂದ್ ಕಡೆ ಮಾಡ್ತಿದ್ರು. ಸ್ವಾಮೀಜಿ ಅವರು ಇಲ್ಲ ನೀವು ಇಷ್ಟೇ ಖರ್ಚು ಮಾಡ್ತಿದ್ದೀರಾ, ನೀವು ಹೋಗಿ ನೀಟಾಗಿ ಪ್ಲಾನಿಂಗ್ ಮಾಡಿಸಿ ಅಂತ ಹೇಳಿದ್ರು. ಅದು ಆಕ್ಚುಲಿ ಪ್ಲಾನಿಂಗ್ ಅಲ್ಲಿ ಹೊಯ್ಸಳ ಮತ್ತೆ ದ್ರವಿಡಿಯನ್ಸ್ ಎರಡು ಮಿಕ್ಸ್ ಆಗಿತ್ತು. ಮೊನ್ನೆ ಒಂದು ದಿನ ಪೂರ್ತಿ ಎಲ್ಲ ಕೂತ್ಕೊಂಡು ಶಿಲ್ಪಿ ರಮೇಶ್ ಅಣ್ಣ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಪೂರ್ತಿ ಏನೇನು ಡೀಟೇಲ್ಸ್ ಕಾರ್ವಿಂಗ್ಸ್ ಏನೇನು ಬರಬೇಕು ಎಲ್ಲ ಪೂರ್ತಿ ಒಪ್ಪಿಸಿದೀವಿ ಅವರಿಗೆ. ಏನಿಲ್ಲ ದೇವಸ್ಥಾನ ಚೆನ್ನಾಗಾಗ್ಲಿ, ಕಾರ್ವಿಂಗ್ಸ್ ಎಲ್ಲ ಏನಿದೆ ಇನ್ನೂ ಡೀಟೇಲ್ ಆಗಿ ಚೆನ್ನಾಗಿ ಬರಲಿ. ನಾವು ಏನಾಗುತ್ತೆ ಇನ್ ಬಿಟ್ವೀನ್ ಎಲ್ಲ ವಿಸಿಟ್ ಮಾಡಿಬಿಟ್ಟು ದೇವಸ್ಥಾನ ಚೆನ್ನಾಗಾಗ್ಲಿ ಅಂತ ಕೇಳ್ಬೋದು.
शंभो नमः पार्वतीपते श्रीमद्रमारमण गोविंद श्रीमद्रमारमण गोविंद श्रीमद्रमारमण गोविंद गोविंदा